ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ನೀಟ್ ಅಪ್ಲಿಕೇಶನ್ಗೆ ಇನ್ನೂ ಅಪ್ಲೈ ಮಾಡಿಲ್ಲ. ಏನಕ್ಕಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ನಾನು ಹೇಳಿದ್ದೆ ಒಂದು 2 ದಿನ ಅಪ್ಲೈ ಮಾಡಕ್ ಹೋಗಬೇಡಿ, ಪೋರ್ಟಲ್ ಬಂದ್ಬಿಟ್ಟು ಫ್ರೀ ಆಗಲಿ, ಅದಾದ್ಮೇಲೆ ಅಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಹೇಳಿದೆ ನಾನು. ಸೊ ಅದಕ್ಕೋಸ್ಕರನೇ ಡಾಕ್ಯುಮೆಂಟ್ಸ್ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಅಪ್ಲಿಕೇಶನ್ಗೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದೀರಾ. ಸೊ ಮೊದಲನೇದಾಗಿ ಹೇಳ್ತೀನಿ ನೋಡಿ, KCET-ಗಿಂತ ನೀಟ್ ಅನ್ನುವಂಥದ್ದು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದೂ ಕೂಡ. ಏನಕ್ಕಪ್ಪ ಅಂದ್ರೆ ನೀಟ್ ಅನ್ನುವಂಥದ್ದು ಕಂಪ್ಲೀಟ್ ಇಂಡಿಯಾದಲ್ಲಿ ವೆರಿಫಿಕೇಶನ್ ಮಾಡಿಸೋದ್ರಿಂದ, ಸೊ ಹಂಗಾಗಿ ಇಂಡಿಯಾದಲ್ಲಿ ನಡೆಸೋದ್ರಿಂದ ಅಟ್ ಎ ಟೈಮು ಸ್ವಲ್ಪ ವೆರಿಫಿಕೇಶನ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು ಕೆಲವೊಂದು ಜಾಸ್ತಿನೇ ಕೇಳ್ತಾರೆ. ಮತ್ತೆ ಕ್ಲೀನಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ ಎಲ್ಲನೂ ಕೂಡ. ಮತ್ತೆ ಇವರು ಎಕ್ಸ್ಕ್ಯೂಸ್ನು ಕೂಡ ಕೊಡಲ್ಲ ನಿಮಗೆ. ಸೊ ಹಂಗಾಗಿ ಎಕ್ಸ್ಕ್ಯೂಸ್ ಇಲ್ಲ ಅಂದಾಗ ಸ್ವಲ್ಪ ಕ್ಲೀನಾಗಿ ಅಪ್ಲೋಡ್ ಮಾಡೋದು ನೀವು ಕಲ್ತ್ಕೋಬೇಕಾಗುತ್ತೆ. ಓಕೆನಾ? ಸೊ ಮೊದಲನೇದಾಗಿ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋ ಬೇಕಾಗುತ್ತೆ ನಿಮಗೆ. ಕಲರು ಬ್ಯಾಕ್ಗ್ರೌಂಡ್ ವೈಟ್ ಅಲ್ಲಿ ಇರಬೇಕಾಗುತ್ತೆ. ಓಕೆನಾ? ಇವೆಲ್ಲ ಚಿಕ್ಕ ಚಿಕ್ಕ ಮೈನರ್ ಮಿಸ್ಟೇಕ್ಸ್ ಅನ್ನು ನಿಮಗೆ ಅಪ್ಲಿಕೇಶನ್ ಪ್ರಾಬ್ಲಮ್ ಮಾಡುತ್ತೆ. ಸೊ ಹಂಗಾಗಿ ಇವೆಲ್ಲ ಪ್ರಾಬ್ಲಮ್ ನಿಮಗೆ ಆಗಬಾರ್ದು ಅಂದ್ರೆ ಅಪ್ಲೋಡ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಅಪ್ಲೋಡ್ ಮಾಡಿ. ಓಕೆನಾ? ಸೊ ಅದಾದ್ಮೇಲೆ ಪೋಸ್ಟ್ ಕಾರ್ಡ್ ಸೈಜ್ನ ಒಂದು ಇದು ಪಾಸ್ಪೋರ್ಟ್ ಅದಾದ್ಮೇಲೆ ಸ್ಕ್ಯಾನರ್ಡ್ ಸಿಗ್ನೇಚರ್ ಇರಬೇಕಾಗುತ್ತೆ. ಅಂದ್ರೆ ನೀವು ಒಂದು ಪೇಪರ್ನಲ್ಲಿ, ವೈಟ್ ಪೇಪರ್ನಲ್ಲಿ ಒಂದು ಸಿಗ್ನೇಚರ್ ಮಾಡಿ ಅದನ್ನ ಫೋಟೋ ತಗೊಳ್ಳಿ. ಓಕೆನಾ? ಸೊ ಅದಾದ್ಮೇಲೆ ಅದನ್ನ PDF ರೂಪದಲ್ಲಿ ನೀವು ಮಾಡಬೇಕಾಗುತ್ತೆ. ಇಮೇಜ್ ಟು PDF ಅಂತ ಹೊಡಿರಿ, ಗೂಗಲ್ ಅಲ್ಲಿ ಸಿಗುತ್ತೆ. ಅದನ್ನ ಇಮೇಜ್ ಅಪ್ಲೋಡ್ ಮಾಡಿ PDF ಮಾಡ್ಕೊಳ್ಳಿ ಅದನ್ನ. ಓಕೆನಾ? ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ನ ಒಂದು ಥಂಬ್ ಮತ್ತೆ ಫಿಂಗರ್ ಪ್ರಿಂಟ್ ಇಂಪ್ರೆಷನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರೆ, ಅಂದ್ರೆ ಈ ಥಂಬ್ ಅಂತಾರೆ ಇದನ್ನ. ಸೊ ಇದರ ಒಂದು ಫಿಂಗರ್ ಪ್ರಿಂಟ್ಸ್, ಲೆಫ್ಟ್ ಮತ್ತೆ ರೈಟ್ ನ ಒಂದು ಫಿಂಗರ್ ಪ್ರಿಂಟ್ಸ್ ಅನ್ನು ಕೂಡ ನೀಟ್ ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಮುಖಾಂತರ. ಮತ್ತೆ ಲೈವ್ ಫೋಟೋ ಕ್ಯಾಪ್ಚರ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದ್ರೆ ನೀವು ಸೆಲ್ಫಿನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಲ್ಲಿ. ಓಕೆನಾ? ಸೊ ಅದಾದ್ಮೇಲೆ ಅಕಾಡೆಮಿಕ್ ನ ಒಂದು ಏಜ್ ಪ್ರೂಫ್ ಏನೇನು ಇರಬೇಕು ಅಂದ್ರೆ 10th SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಏನಕ್ಕಪ್ಪ ಅಂದ್ರೆ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಹೇಳ್ಬಿಟ್ಟು ಅರ್ಥ. SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಏನು ಡೇಟ್ ಆಫ್ ಬರ್ತ್ ಇರುತ್ತೋ ಅದು ನಿಮ್ಗೊಂದು ಪ್ರೂಫ್ ಆಗಿ ವರ್ಕೌಟ್ ಆಗುತ್ತೆ. ಯಾವುದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು 10th ಪಾಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಪಾಸ್ ಆಗಿದ್ದೀರಾ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಅದಾದ್ಮೇಲೆ 10th ನ ಒಂದು CGPA. ತುಂಬಾ ಜನಕ್ಕೆ CGPA ಅಂದ್ರೆ ಗೊತ್ತಾಗ್ತಿಲ್ಲ. CGPA ಅಂದ್ರೆ ಟೋಟಲ್ ಮಾರ್ಕ್ಸ್ ಪರ್ಸೆಂಟೇಜ್ ಅಂತಾನೆ ಹೇಳ್ಬೋದು. ಇವಾಗ 76 ಅಂತ ಬಂತು ಅಂತ ಅನ್ಕೊಳ್ಳಿ ನಿಮ್ಮ ಒಂದು ಪರ್ಸೆಂಟೇಜ್, ಅಥವಾ 80 ಬಂತು ಅಂತ ಅನ್ಕೊಳ್ಳಿ, 8.0, 7.6 ಇದನ್ನ CGPA ಅಂತ ಕರೀತಾರೆ. ಓಕೆನಾ? ಸೊ ಇದು ನಿಮ್ಗೆ ಡಿಗ್ರಿಗೆ ಹೋಗಿದ ತಕ್ಷಣ ಗೊತ್ತಾಗುತ್ತೆ. PU ನಲ್ಲಿ ನೀವು ಇದನ್ನ 76% ಅಂತ ಕರೀತೀರಾ, ಇಲ್ಲಿ CGPA ಅಂತ ಕರೀತಾರೆ. ಸೊ ನೀವು 76% ಅಂತ ಹಾಕ್ತಿದ್ದೀರಾ ಅಂದ್ರೆ ಅಲ್ಲಿ ನಿಮ್ಗೆ ಒಂದು ವೇಳೆ ಎರರ್ ತೋರಿಸ್ತಿತ್ತು ಅಂದ್ರೆ 7.6 ಅಂತ ಹಾಕಿ ತಗೊಳುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು 12th ಮಾರ್ಕ್ ಶೀಟ್ ಇರಬೇಕಾಗುತ್ತೆ. ಮತ್ತೆ ಪಾಸಿಂಗ್ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ನೆಸೆಸರಿ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ಇಟ್ಕೊಳ್ಳಿ. ಐಡೆಂಟಿಟಿ ಮತ್ತೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಮ್ಯಾಂಡೇಟರಿ ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ನಿಮ್ಮ ಒಂದು ನೇಮ್ ನಲ್ಲಿ KYC ಆಗಿರ್ಬೋದು, ನಂಬರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಎನಿ ವ್ಯಾಲಿಡ್ ಗೌರ್ಮೆಂಟ್ ಇಶ್ಯೂಡ್ ಐಡೆಂಟಿಟಿ ಪ್ರೂಫ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಐಡೆಂಟಿಟಿ ಪ್ರೂಫ್ ಅಂದ್ರೆ ಇಫ್ ನೋ ಆಧಾರ್ ಕಾರ್ಡ್, ಅಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಪ್ಯಾನ್ ಕಾರ್ಡ್ ಕೂಡ ನೀವು ಇಲ್ಲಿ ಐಡೆಂಟಿಟಿ ಪ್ರೂಫ್ ಆಗಿ ಕೊಡ್ಬೋದು. ವೋಟರ್ ID ನ ನೀವು ಐಡೆಂಟಿಟಿ ಪ್ರೂಫ್ ಆಗಿ ಕೊಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಧಾರ್ ಮತ್ತೆ ಡಿಜಿಲಾಕರ್, ಪ್ಯಾನ್ ಕಾರ್ಡು, ವೋಟರ್ ID, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಇದ್ರ ನೀವು ಇದನ್ನ ಅಪ್ಲೋಡ್ ಮಾಡಬಹುದು ಅಡ್ರೆಸ್ ಪ್ರೂಫ್ ಆಗಿ. ಓಕೆನಾ? ನೆಕ್ಸ್ಟ್ ಕ್ಯಾಟಗರಿ ಮತ್ತೆ ಸ್ಪೆಷಲ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಇಫ್ ಅಪ್ಲಿಕಬಲ್. ನಾನು ಹೇಳೋದೇನಪ್ಪಾ ಅಂದ್ರೆ ನಿಮ್ಮ ಹತ್ರ ಸ್ಪೆಷಲ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತು ಅಂದ್ರೆ, ಕ್ಯಾಟಗರಿದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತು ಅಂದ್ರೆ ಕಂಪ್ಲೀಟ್ ಆಗಿ ಕ್ಲೈಮ್ ಮಾಡಬೇಡಿ. ಎಷ್ಟು ಬರುತ್ತೋ ಅಷ್ಟು ಕ್ಲೈಮ್ ಮಾಡಬೇಡಿ. ಓಕೆನಾ? ಸೊ ಮೊದಲನೇದಾಗಿ ಕ್ಯಾಟಗರಿ ಸರ್ಟಿಫಿಕೇಟ್ ಅಂದ್ರೆ SC ಆಗಿರ್ಬೋದು, ST ಆಗಿರ್ಬೋದು, OBC ಮತ್ತೆ NCL, EWS ಇವರು ಇಷ್ಟು ಜನಕ್ಕೂ ಕೂಡ ಕ್ಯಾಟಗರಿನ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಈ ಒಂದು ಸರ್ಟಿಫಿಕೇಟ್ ನೀವು ಕ್ಲೈಮ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಇದನ್ನ ಕ್ಲೈಮ್ ಮಾಡ್ಕೊಳ್ಳೋದು. ಓಕೆನಾ? ಸೊ ನಿಮ್ಗೆ ಫೀಸ್ ನಲ್ಲಿ ಆಗಿರ್ಬೋದು ಸ್ವಲ್ಪ ನಿಮ್ಗೆ ಯೂಸ್ ಆಗುತ್ತೆ. ಸೊ ಫ್ರೀಯಾಗಿ ಬರ್ತಿರೋದು ಏನಕ್ಕೆ ಬಿಡ್ತೀರಾ ಹೇಳಿ? ಸೊ ಹಂಗಾಗಿನೇ ಸ್ವಲ್ಪ ಈ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು ಸ್ವಲ್ಪ ಎಲ್ಲನೂ ಕೂಡ ಕ್ಲೈಮ್ ಮಾಡ್ಕೊಳ್ಳೋಕೆ ಶುರು ಮಾಡಿ. ಅದು ಒಳ್ಳೇದೇ. ನಿಮ್ಗೂ ಸ್ವಲ್ಪ ಫೀಸ್ನಲ್ಲಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ತಂದೆ ತಾಯಿಗಳಿಗೆ ಸ್ವಲ್ಪ ಫೀಸ್ನಲ್ಲಿ ಉಳಿತಾಯ ಆದಂಗೆ ಆಗುತ್ತೆ. ಸೊ ಹಂಗಾಗಿನೇ ನೀವು ಒಂದು ಒಳ್ಳೆ ಪರ್ಸೆಂಟೇಜ್ ತೆಗ್ದಿದ್ದೀರಾ ಅಂದರೆ ಇದನ್ನು ಕೂಡ ಕ್ಲೈಮ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಒಂದು ವೇಳೆ ನೀವೇನ ಡಿಸಬಿಲಿಟಿ ಆಗಿದ್ದೀರಾ ಅಂತ ಹೇಳಿದ್ರೆ ಅದರ ಒಂದು ಸರ್ಟಿಫಿಕೇಟ್, ಮತ್ತು PWD ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದರೆ ಅದರ ಒಂದು ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಕ್ಲೈಮ್ ಮಾಡ್ಕೋಬಹುದು. ಮತ್ತೆ
ಏನಾರ ಕೋಟಾಗಳನ್ನ ಕ್ಲೈಮ್ ಮಾಡ್ತೀರಾ ಅಂದ್ರೂ ಕೂಡ ಕ್ಲೈಮ್ ಮಾಡ್ಕೋಬಹುದು. ಎಲ್ಲ ಸರ್ಟಿಫಿಕೇಟ್ ನಿಮ್ಮ ಹತ್ರ ಒರಿಜಿನಲ್ ಇರಬೇಕಾಗತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ನ ಒಂದು ಕಾಪಿ ಎಲ್ಲಾನು ಕೂಡ ನಿಮ್ಮ ಹತ್ರ ಇಟ್ಕೊಂಡಿರಿ ಫೋಟೋಸ್ನ. ಸೊ ಅದಾದ್ಮೇಲೆ ಎಲ್ಲ ಒಂದು ಸರ್ಟಿಫಿಕೇಟ್ ಕೂಡ ನೀವು JPG ಅಥವಾ PDF ಫಾರ್ಮೇಟ್ ಅಲ್ಲಿ ಅಥವಾ JPEG ಫಾರ್ಮೇಟ್ ನಲ್ಲಿ JPEG ಫಾರ್ಮೇಟ್ ಅಲ್ಲಿ ಅಥವಾ PDF ಫಾರ್ಮೇಟ್ ಅಲ್ಲಿ ನೀವು ಇಲ್ಲಿ ಎಲ್ಲಾನು ಕೂಡ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಇಮೇಜ್ ಟು PDF ಅಥವಾ ಇಮೇಜ್ ಟು JPG ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ, ಇಮೇಜ್ ಟು PDF ಅಂತ ಸರ್ಚ್ ಮಾಡಿ ಸಾಕು. ಸೊ ಎಲ್ಲಾನು ಕೂಡ 200 ಅಥವಾ 300 KB ಗಿಂತ ಕಮ್ಮಿ ಇರಬೇಕಾಗತ್ತೆ. ಸೊ ಒಂದು ವೇಳೆ ಒಂದು 500 KB ಆಗೋಯ್ತು ಅಂತ ಅನ್ಕೊಳ್ಳಿ, ಅದನ್ನ ಯಾವ ರೀತಿ ರೆಡ್ಯೂಸ್ ಮಾಡೋದು ಅಂದ್ರೆ PDF ರೆಡ್ಯೂಸರ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಗೂಗಲ್ ನಲ್ಲಿ ನಿಮಗೆ ಸಿಗುತ್ತೆ. ಅದನ್ನ ಅಪ್ಲೋಡ್ ಮಾಡಿದ್ರೆ PDF ನ ನೀವು ರೆಡ್ಯೂಸ್ ಮಾಡ್ಕೋಬಹುದು. 200ಗೆ 300ಗೆ 400ಗೆ ಎಷ್ಟು ಬೇಕಾದ್ರೂ ರೆಡ್ಯೂಸ್ ಮಾಡಿ ಮರಳಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಎಲ್ಲ ಫ್ರೀ ಇರುತ್ತೆ ಗೂಗಲ್ ನಲ್ಲಿ. ಸೊ ಓಕೆನಾ, ಎಲ್ಲ ಇಟ್ಕೊಳ್ಳಿ. ಮತ್ತೆ ಒಂದ್ ವೇಳೆ ನೀವು ಎಕ್ಸಾಮ್ಗೆ ಅಟೆಂಡ್ ಮಾಡ್ತಿದ್ದೀರಾ ಅಂತ ಹೇಳೋದಾದ್ರೆ ಏನೆಲ್ಲ ನೀವು ಡಾಕ್ಯುಮೆಂಟ್ಸ್ ನ ಕ್ಯಾರಿ ಮಾಡಬೇಕು, ಏನೆಲ್ಲ ಕ್ಯಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ, ಕೇರ್ಫುಲ್ ಆಗಿ ಕೇಳಿ. ಎಕ್ಸಾಮು ಮೇ 3ನೇ ತಾರೀಕಿದೆ, ಅದಕ್ಕೋಸ್ಕರ ಪ್ರಿಂಟ್ಔಟ್ ಆಫ್ ನೀಟ್ ಅಡ್ಮಿಟ್ ಕಾರ್ಡ್ ಅನ್ನುವಂಥದ್ದು ಪ್ರಿಂಟ್ಔಟ್ ಇಟ್ಕೊಳ್ಳಿ. ಮತ್ತೆ ಒಂದ್ 2 ಎಕ್ಸ್ಟ್ರಾನ ಇಟ್ಕೊಳ್ಳಿ ಪ್ರಿಂಟ್ಔಟ್. ಓಕೆನಾ, ವ್ಯಾಲಿಡ್ ID ಪ್ರೂಫ್ ಅಂತ ಇಟ್ಕೋಬೇಕಾಗತ್ತೆ ನೀವು. ಒಂದ್ ವೇಳೆ ನೀವು ನೀಟ್ ಎಕ್ಸಾಮ್ ಬರೀಬೇಕಾದ್ರೆ ID ಪ್ರೂಫ್ ಕೇಳ್ಬೋದು, ಸ್ಕ್ವಾಡ್ಸ್. ಸೊ ಹಂಗಾಗಿ ID ಪ್ರೂಫ್ ನ ಇಟ್ಕೊಳ್ಳಿ. ಅದಾದ್ಮೇಲೆ ಪಾಸ್ಪೋರ್ಟ್ ಸೈಜ್ ನ ಒಂದು ಫೋಟೋ, ಒಂದು ಪರ್ಸನಲ್ ಇಟ್ಕೊಳ್ಳಿ. ಓಕೆನಾ. ಸೊ ಅದಾದ್ಮೇಲೆ PWD ಒಂದು ಸರ್ಟಿಫಿಕೇಟ್ ನೀವು ಇಟ್ಕೊಂಡಿರ್ಬೇಕಾಗತ್ತೆ. ಮತ್ತೆ ಅದಾದ್ಮೇಲೆ ಅಡ್ಮಿಟ್ ಕಾರ್ಡು ಇಟ್ಕೊಂಡಿದ್ರು ಸಾಕು, ನಡೆಯುತ್ತೆ. ಸೊ ಇವೆಲ್ಲಾನು ಕೂಡ ನೀವು ಇಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ಇಫ್ ಅಪ್ಲಿಕಬಲ್ ಅಂತ ಹೇಳಿದೀನಿ PWD ಸರ್ಟಿಫಿಕೇಟ್ ಒಂದು ವೇಳೆ. ಓಕೆನಾ. ಸೊ ಮೇನ್ ಆಗಿ ಅಡ್ಮಿಟ್ ಕಾರ್ಡ್ ಇರ್ಬೇಕಾಗತ್ತೆ ನಿಮ್ಮ ಹತ್ರ. ಪೆನ್ನು, ಪೆನ್ಸಿಲು ಪ್ರತಿ ಒಂದನ್ನು ಕೂಡ ನೀಟಾಗಿ ಕ್ಯಾರಿ ಮಾಡಿ. ಓಕೆನಾ, ಯಾರನ್ನೂ ಆ ಕಡೆ ಈ ಕಡೆ ಕೇಳಕ್ ಹೋಗ್ಬೇಡಿ, ನೀಟಾಗಿ ಕ್ಯಾರಿ ಮಾಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.